ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ರಂಜು ನೀರು. ಇವತ್ತು ದಾವಣಗೆರೆಯಲ್ಲಿ ಹಿಂದೂ ಮಹಾಗಣಪತಿ ಹೊರಡ್ತಾ ಇದೆ. ಸೊ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸೊ ಇವಾಗ ದಾವಣಗೆರೆ ಯಾವ ತರ ಕಾಣಿಸ್ತಿದೆ, ಯಾವ ತರ ಗಣಪನ ಮೆರವಣಿಗೆ ಮಾಡ್ತಾರೆ ಅಂತ ನಿಮ್ಗೆ ತೋರಿಸ್ತೀನಿ ವಿಡಿಯೋ ಮೂಲಕ. ಬನ್ನಿ. ಇವಾಗ ನಾನು ಹರಿಹರದಿಂದ ದಾವಣಗೆರೆಗೆ ಹೋಗ್ತಾ ಇದ್ದೀನಿ. ನಾನಂತೂ ತುಂಬ ಕುತೂಹಲದಿಂದಿದ್ದೀನಿ. ಯಾಕೆ ಅಂತ ಹೇಳಿದರೆ ಅಲ್ಲಿ 6 DJ ತರಿಸಿದಾರಂತೆ. ಹುಡುಗರಿಗೆಷ್ಟು ಹುಡುಗಿಯರಿಗೆಷ್ಟು ಅಂತ ಗೊತ್ತಿಲ್ಲ, ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು. ಸೊ ವಿಡಿಯೋ ನೋಡ್ತಾ ಇರಿ, ಅಲ್ಲಿದು ಅಪ್ಡೇಟ್ಸ್ ನಾನು ಕೊಡ್ತಾ ಇರ್ತೀನಿ. ಹರಿಹರದಿಂದ ದಾವಣಗೆರೆಗೆ ಹೋಗೋಕ್ಕೆ 16 ಕಿಲೋಮೀಟ್ರ್ ಆಗುತ್ತೆ. ಸೊ ನಾವಿವಾಗ 8 ಕಿಲೋಮೀಟ್ರ್ ಬಂದಿದ್ದೀವಿ. ಇವಾಗ ಬಾತಿ ಹತ್ರ ಇದ್ದೀವಿ. ಇಲ್ಲಿ ನೋಡ್ತಿದ್ದೀರಲ್ಲ ದ್ವಾರ ಬಾಗಿಲು, ಅಲ್ಲಿ ಬಾತಿ ಆಂಜನೇಯ ಇದೆ. ಬಾತಿ ಆಂಜನೇಯ ಅಂದರೆ ಫೇಮಸ್ಸು, ಬಟ್ ಎಲ್ರಿಗೂ ಗೊತ್ತೇ ಇರುತ್ತೆ. ಯಾಕಂದರೆ ದಾವಣಗೆರೆಯಿಂದ ಹರಿಹರದಿಂದ ದಾವಣಗೆರೆಗೆ ಹೋಗೋರು ಬಾತಿಗೆ ಬಂದರೆ ಆಂಜನೇಯಗೆ ಹೋಗಿ ಬರ್ತಾರೆ. ಶನಿವಾರ ಅಂತೂ ಫುಲ್ ರಶ್ ಇರುತ್ತೆ, ಚೆನ್ನಾಗಿರುತ್ತೆ. ಇವಾಗ ನಾವು ಇನ್ನು ಸ್ವಲ್ಪ ಹೊತ್ತಷ್ಟೇ ಇವಾಗ ದಾವಣಗೆರೆ ರೀಚ್ ಆಗ್ತೀವಿ. ಇವಾಗ ಹತ್ರ GMIT ಹತ್ರ ಬಂದ್ವಿ. GMIT ಕಾಲೇಜ್ ಅಂದರೆ ಯಾರಿಗೆ ಗೊತ್ತಿಲ್ಲ. GMIT ಕಾಲೇಜ್ ಅಂದರೆ ನಮಗೆ ಫಸ್ಟ್ ನೆನಪಾಗೋದೇ ಪಡ್ಡೆ ಹುಲಿ ಮೂವಿ ಶೂಟಿಂಗ್ ಆಗಿದ್ದಲ್ಲೇ. ಸೊ ಹಂಗಾಗಿ ಎಲ್ರಿಗೂ ಗೊತ್ತಿರುತ್ತೆ. ಸೊ ಇವಾಗ ದಾವಣಗೆರೆ ಹತ್ರ ಬಂದ್ವಿ. ಹತ್ರ ಬಂದ ತಕ್ಷಣವೇ ತುಂಬ ಖುಷಿ ಆಗ್ತಾ ಇದೆ. ಇವಾಗ ನಾವು BSNL ಆಫೀಸ್ ಎಂಟ್ರೆನ್ಸ್ ಇದ್ದೀವಿ. ಸೊ ಇವಾಗ ಹೋಗ್ತಾ ಇದ್ದೀವಿ. ಹತ್ರ ನೋಡ್ತಾ ಇದ್ದೀರಲ್ಲ, ಅಲ್ಲಿ ಕೇಸರಿ ಬಟ್ಟೆ ಕಾಣಿಸ್ತಿದೆಯಲ್ಲ, ಸ್ಟಾರ್ಟಿಂಗ್ BSNL ಆಫೀಸಿಂದನೇ ಸ್ಟಾರ್ಟ್ ಆಗುತ್ತೆ ಅದು. ಆದರೆ ಬರ್ತಾ ಒಂದೊಂದು ಸರ್ಕಲ್ಲಿಗೂ ಒಂದೊಂದು ಸ್ಟ್ಯಾಚ್ಯೂ ಇಟ್ಟಿದ್ದಾರೆ. ಅಂಬೇಡ್ಕರ್ದಾಗಲಿ, ಶಿವಾಜಿದಾಗಲಿ, ಕನಕದಾಸರದಾಗಲಿ, ಹಾಗೆ ಆಂಜನೇಯಂದಾಗಲಿ ಒಂದೊಂದೇ ಸ್ಟ್ಯಾಚ್ಯೂ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನೀವು ವಿಡಿಯೋದಲ್ಲಿ ನೋಡ್ಬೋದು. ನನಗೆ ಈಗ ಬಂದಿರೋ ಮಾಹಿತಿ ಪ್ರಕಾರ ಹುಡುಗಿಯರಿಗೆ ಒಂದೇ DJ ಅಂತೆ, ಹುಡುಗರಿಗೆ 5 DJ ಅಂತೆ. ಸೊ ಪರವಾಗಿಲ್ಲ, ನಾವು ಒಂದೇ DJಲೇ ಕುಣಿತೀವಿ. ಹುಡುಗರು ಅದೆಷ್ಟು ಕುಣಿತಾರೋ ಕುಣಿಲಿ. ಇವಾಗ ನಾವು ವಿನೋಬ ನಗರ್ ಹತ್ರ ಇದ್ದೀವಿ. ದೇವ್ರ ದಯದಿಂದ ಮಳೆ ಬರಲಿಲ್ಲ ಅಂದರೆ ಸಾಕು. ಇವಾಗಿನೂ ಗಣಪನ ಪೆಂಡಲಿಂದ ಹೊರಗಡೆ ತಂದಿದ್ದಾರಂತೆ. ಸೊ ಸ್ವಲ್ಪ ಹೊತ್ತಷ್ಟೇ ಗಣಪತಿ ಹತ್ರ ರೀಚ್ ಆಗ್ತೀವಿ. ಈ ವಿಡಿಯೋ ಮೇನ್ ಮಾಡೋಕ್ಕೆ ಕಾರಣ ಏನಪ್ಪ ಅಂತ ಹೇಳಿದರೆ, ದಾವಣಗೆರೆಯಿಂದ ಕೆಲಸಕ್ಕೆ ಹೋದವ್ರು ಎಷ್ಟೋ ಜನ ಇರ್ತಾರೆ. ಬೇರೆ ಊರಿಗೆ, ಬೆಂಗಳೂರು ಅಥವಾ ಎಲ್ಲೆಲ್ಲೋ ಹೋಗಿರ್ತಾರೆ. ಈ ದಿನಾನ ಮಿಸ್ ಮಾಡ್ಕೊತಾ ಇರ್ಬೋದು ಅವರು. ಅವರಿಗೋಸ್ಕರ ಈ ವಿಡಿಯೋ ಮೂಲಕ ಸ್ವಲ್ಪ ನನ್ನ ಕೈಲಾದಷ್ಟು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಅವ್ರು ನೋಡಿ ಖುಷಿಪಟ್ಟರೆ ಸಾಕು. ನೀವೇ ಕಣ್ಣಾರೆ ನೋಡ್ತಾ ಇರ್ಬೋದು, ದಾವಣಗೆರೆಯಲ್ಲಿ ಯಾವ ಕಡೆ ತಿರುಗಿದ್ರು ಬರೀ ಕೇಸರಿ ಬಟ್ಟೆನೇ ಕಾಣಿಸ್ತಾ ಇದೆ. ನೋಡ್ತಿರ್ಬೋದು, ಒಂದೊಂದು ಸರ್ಕಲ್ಲಿಗೆ ಒಂದೊಂದು ಸ್ಟ್ಯಾಚ್ಯೂ ನಿಲ್ಲಿಸಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ದಾವಣಗೆರೆ. ಸೊ ನಾವಿವಾಗ ಹತ್ರ ಅರುಣಾ ಟ್ಯಾಕೀಸ್ ಹತ್ರ ಇದ್ದೀವಿ. ಇನ್ನೇನು ಸ್ವಲ್ಪ ಹೊತ್ತಷ್ಟೇ ಗಣಪತಿ ರೀಚ್ ಆಗ್ತೀವಿ. ಸೊ ನಿಮಗೆ ಕೇಳಿಸ್ತಾ ಇರ್ಬೋದು DJ ಸೌಂಡು. ನನಗೆ ಇಲ್ಲಿ ಇಷ್ಟು ಜೋರಾಗಿ ಕೇಳಿಸ್ತಾ ಇದೆ ಅಂದರೆ ಹತ್ತಿರ ಹೋದರೆ ಯಾವ ರೇಂಜಿಗೆ ಕೇಳಿಸ್ತಾ ಇರ್ಬೋದು. ನಾವಿವಾಗ DJ ಹತ್ರ ಇರೋ ರೋಡಲ್ಲಿ ಹೋಗ್ತಾ ಇದ್ದೀವಿ. ಅದ್ರ ಪಕ್ಕದ ರೋಡೇ ಗಣಪತಿ ಇರೋ ಪೆಂಡಲ್ಲು. ಸೊ ನಾವು ಅಲ್ಲಿಗೆ ರೀಚ್ ಆಗಬೇಕು. ಇವಾಗ ದಾವಣಗೆರೆ ಹೈಸ್ಕೂಲ್ ಫೀಲ್ಡ್ ಹತ್ರ ಎಂಟ್ರಿ ಆದ್ವಿ. ಇವಾಗ ನಾವು ಗಣಪತಿ ಇರೋ ಪೆಂಡಲ್ ಹತ್ರ ಹೋಗ್ತಾ ಇದ್ದೀವಿ. ನೀವೇ ನೋಡ್ತಾ ಇರ್ಬೋದು, ಎಕ್ಸಿಬಿಷನ್ಸ್ ಎಲ್ಲ ಬಂದಿದ್ದಾವೆ, ಜಾತ್ರೆ ಇರುತ್ತೆ. ಇವಾಗ ಬಂದಿರೋದು ಬಿಟ್ಟು ಬರದೇ ಇರೋರು ತುಂಬ ಮಿಸ್ ಮಾಡ್ಕೊತಿದ್ದೀರ. ಯಾಕಂತ ಹೇಳಿದರೆ ಇವತ್ತು ಗಣಪತಿ ಹೋಗ್ತಾ ಇದೆ, ನೀವು ಬೇಕು ಅಂದರೂ ನಾಳೆಯಿಂದ ಇರಲ್ಲ ಅದು. ನೋಡ್ತಾ ಇರ್ಬೋದು ಜನ ಎಷ್ಟೊಂದು ಬಂದಿದ್ದಾರೆ ಅಂತ. ಮಂಟಪ ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ಲ ನಾಳೆ ಅನ್ನತ್ಲೆ ಖಾಲಿ ಆಗಿರುತ್ತೆ. ನನ್ನ ಫ್ರೆಂಡ್ಸ್ನೂ ಕರ್ಕೊಂಬರ್ಬೇಕು ಅಂತ ಅಂದ್ಕೊಂಡಿದ್ದೆ, ಎಲ್ಲ ಮಾತಾಡ್ಕೊಂಡಿದ್ವಿ. ಸೊ ಯಾರನ್ನೂ ಕರ್ಕೊಂಬರಲಿಲ್ಲ, ಅವ್ರು ಎಷ್ಟು ಸಿಟ್ಟಾಗಿದ್ದಾರೆ ಏನೋ. ಸೊ ನೋಡಿ ಎಂಟ್ರೆನ್ಸ್ ಬಂದ್ವಿ, ಗಣಪತಿ ಇರೋ ಎಂಟ್ರೆನ್ಸು.
ಇವಾಗ ನಾವು ಮಹಾಮಂಟಪದೊಳಗೆ ಹೋಗ್ತಾ ಇದ್ದೀವಿ. ವಾರಣಾಸಿಯಲ್ಲಿ ಕಾಶಿ ಟೆಂಪಲ್ ಹೇಗಿದೆಯೋ ಅದೇ ಥರ ಟೆಂಪಲ್ ಕಟ್ಟಿದ್ದಾರೆ ಇಲ್ಲಿ. ನೀವೇ ನೋಡ್ತಿರ್ಬೋದು ಯಾವ ಥರ ಕಾಣಿಸ್ತಾ ಇದೆ ಅಂತ. ಒಳಗಡೆ ಗಣಪತಿ ಇಲ್ಲ, ಪೋಲ್ಸ್ ಎಲ್ಲ ಕಿತ್ತಿದ್ದಾರೆ. ಸೊ ನನ್ನ ವ್ಲಾಗಲ್ಲಿ ಎಷ್ಟು ತೋರ್ಸೋಕ್ಕೆ ಸಾಧ್ಯನೋ ಅಷ್ಟು ತೋರಿಸ್ತಾ ಇದ್ದೀನಿ. ನೀವೇ ನೋಡ್ತಿರ್ಬೋದು ಪೋಲ್ಸ್ ಎಲ್ಲ ಹೇಗೆ ಕಿತ್ತಾಕಿದ್ದಾರೆ ಅಂತ. ಇವಾಗ ನೋಡ್ತಾ ಇದ್ದೀರಲ್ಲ, ಇದೇ ಸ್ಟೇಜ್ ಮೇಲೆ ಗಣಪತಿ ಕೂರಿಸಿದ್ದು. ಸೊ ಇವಾಗ ಅಲ್ಲಿ ಖಾಲಿ ಇದೆ, ಗಣಪತಿ ಹೊರಗಡೆ ಇಟ್ಟಿದ್ದಾರೆ. ನೋಡ್ತಾ ಇದ್ದಾರಲ್ಲ, ಇದೇ ಸ್ಟೇಜಲ್ಲಿ ಗಣಪತಿ ಇಟ್ಟಿದ್ದು. ಬನ್ನಿ ಇವಾಗ ಹೊರಗಡೆ ಗಣಪತಿ ಇಟ್ಟಿದ್ದಾರಲ್ಲ ಅಲ್ಲಿ ತೋರಿಸ್ತೀನಿ. ನೋಡಿ ಗಣಪತಿನ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ತರುವಾಗ ಎಷ್ಟು ಖುಷಿ ಇರುತ್ತೋ ಬಿಡುವಾಗ ಅಷ್ಟೇ ದುಃಖ ಬರುತ್ತೆ ಗಣಪತಿನ. ಇವಾಗ ನಾವು ದಾವಣಗೆರೆಯಿಂದ ಬಾತಿಗೆ ಹೋಗೋ ರೋಡಲ್ಲಿ ಗಣಪತಿ ವಿಸರ್ಜನೆ ಎಲ್ಲಿ ಮಾಡ್ತಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಇವಾಗ ಹೋಗ್ತಾ ಇದ್ದೇವಲ್ಲ, ಇದೇ ಜಾಗದಲ್ಲೇ ಇರೋದು ಗಣಪತಿ ವಿಸರ್ಜನೆ, ಇದೇ ಜಾಗದಲ್ಲಿ ಮಾಡೋದು. ತುಂಬ ಬೇಜಾರಾಗುತ್ತೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲೇ ವಿಸರ್ಜನೆ ಮಾಡೋದು. ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ. ತರಬೇಕಾದ್ರೆ ತುಂಬ ಖುಷಿ ಇರುತ್ತೆ, ಬಿಡಬೇಕಾದ್ರೆ ಭಾಳ ಬೇಜಾರಾಗುತ್ತೆ. ಸಣ್ಣವರಿಂದ ಹಿಡಿದು ವಯಸ್ಸಾಗಿರೋವರೆಗೂ ತುಂಬ ಖುಷಿ ಪಡ್ತಾರೆ ತರಬೇಕಾದ್ರೆ. ಬಿಡಬೇಕಾದ್ರೆ ಒಂಥರ ದುಃಖ ಬರುತ್ತೆ. ಆದರೂ ಏನು ಮಾಡೋಕ್ಕಾಗಲ್ಲ. ಇನ್ಮೇಲೆ ಗಣಪತಿ ಹಬ್ಬ ಬರಬೇಕು ಅಂದರೆ ಇನ್ನೂ 1 ವರ್ಷ ಕಾಯಬೇಕು. ಇಷ್ಟು ತನಕ ವಿಡಿಯೋ ನೋಡಿದ್ರಲ್ವಾ, ಯಾವ ಥರ ಗಣಪತಿ ಮೆರವಣಿಗೆ ಮಾಡ್ತಿದ್ದಾರೆ, ಯಾವ ಥರ ವಿಜೃಂಭಣೆಯಿಂದ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಸೊ ಇಷ್ಟು ತನಕ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.